ನಿನ್ನ ಸೆರಗಿನ ತುದಿ ಹುಡುಗನ ಶಲ್ಯದ ತುದಿ ಕೊಡಮ್ಮ. ಧರ್ಮೇ ಚ ಅರ್ಥೇ ಚ ಕಾಮೇ ಚ ನಾತಿ ಚ ರಾಮಿ. ಎಷ್ಟೇ ಕಷ್ಟ ಬಂದ್ರು ನನ್ನ ಮಗಳ ಜೀವನ ಹೀಗೆ ಗಟ್ಟಿಯಾಗಿರ್ಲಿ ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ. ನೋಡಿ, ಇದು ಬರೀ ಬಟ್ಟೆ ಗಂಟಲ್ಲ, ಇದು ದೇವಿಯ ಸಾಕ್ಷಿಯಾಗಿ ನಿಮ್ಮಿಬ್ಬರ ಆತ್ಮಗಳ ಬೆಸುಗೆ. ಈ ಗಂಟು ಎಷ್ಟು ಗಟ್ಟಿನೋ ನಿಮ್ಮ ಸಂಸಾರನೂ ಅಷ್ಟೇ ಗಟ್ಟಿಯಾಗಿರುತ್ತೆ. ಇಬ್ರು ಮೊದಲು ಹಿರಿಯರ ಆಶೀರ್ವಾದ ತಗೊಂಡು ದೇವಸ್ಥಾನ ಪ್ರದಕ್ಷಿಣೆ ಮಾಡಿ. ಒಳ್ಳೇದಾಗ್ಲಿ. ದೀರ್ಘಾಯುಷ್ಮಾನ್ ಭವ. ಇಬ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ ಮ್ಯಾಮ್. ಜೋಡಿ ಎಷ್ಟು ಮುದ್ದಾಗಿದೆ ಅಲ್ಲ. ಅವರಿಬ್ಬರಿಗೂ ಯಾರ ದೃಷ್ಟಿನೂ ಬೀಳದೆ ಇರಲಿ. ಹೌದತ್ತೆ, ಇವರಿಬ್ರು ಯಾವಾಗ್ಲೂ ಹೀಗೆ ಜೊತೆ ಜೊತೆಯಾಗಿರ್ಲಿ. ಅವ್ರ ಜೊತೆಯಾಗಿರ್ಲಿ, ಸಂತೋಷವಾಗಿರ್ಲಿ, ಸುಖವಾಗಿರ್ಲಿ ಅಂತಾನೆ ಈ ಶಾಸ್ತ್ರಗಳನ್ನೆಲ್ಲ ಮಾಡೋದು. ಏನೋ ಲುಕ್ಕು, ಯಾಕೆ ಗೆಳ್ಕೊಂಡು ಹೋಗ್ತಾ ಇದ್ದೀರಾ? ಈಗ ಎಳ್ಕೊಂಡು ಹೋಗ್ತಾ ಇದ್ರೆ ಕೃಷ್ಣ ಹಸುಗ್ ಹಗ್ಗ ಕಟ್ಟಿ ಎಳ್ಕೊಂಡು ಹೋಗ್ತಾನಲ್ಲ, ಹಾಗೆ ಅನ್ನಿಸ್ತಾ ಇದೆ ತಾನೆ? ಆಹಾ, ನಿಮ್ಮ ಈ ಕ್ರಿಯೇಟಿವ್ ಮೈಂಡ್ಗೆ ಒಂದು ದೊಡ್ಡ ನಮಸ್ಕಾರ. ಹೆಂಡ್ತಿನ ಹಸು ಹೋಲಿಸ್ತಾ ಇದ್ದೀರಲ್ವಾ? ನಿಮ್ಮ ಈ ರೊಮ್ಯಾಂಟಿಕ್ ಕಣ್ಣಿಗೆ ಎಳ್ಕೊಂಡು ಹೋಗ್ತಿರೋ ಮುದ್ದು ಕೃಷ್ಣನ್ ತರ ಕಾಣಿಸ್ತಾ ಇದೀನಲ್ವಾ? ಖಂಡಿತ ಅಲ್ಲ, ಗೋಪಿಕೆಯರ ಬಟ್ಟೆ ಕತ್ಕೊಂಡು ಹೋಗೋ ಕಳ್ಳು ಕೃಷ್ಣನ್ ತರ ಕಾಣಿಸ್ತಾ ಇದ್ದೀರಾ. ಏನ ಕಳ್ಳು ಕೃಷ್ಣನ? ಇನ್ನೇನು ಸುಳ್ಳು ಕೃಷ್ಣ ಅನ್ಬೇಕಿತ್ತಾ? ಏಯ್ ಅತಿ ಆಯ್ತು. ಹೌದು, ನಿಮ್ದು ಅತಿ ಆಯ್ತು. ಏಯ್ ಬಿ ಬನ್ನಿ. ಇವತ್ತು ನಿಮ್ಗೆ ಸಾಕು ಅನ್ನಿಸ್ಬಿಡ್ತೀನಿ. ಹೌದಾ? ನಾನು ಬೇಕು ಬೇಕು ಅಂತ ಇರ್ತೀನಿ. ಇನ್ನು 3 ರೌಂಡ್ ಪ್ರದಕ್ಷಿಣೆ ಮುಗ್ದಿಲ್ಲ. ಇವತ್ತು ಈ 3 ರೌಂಡ್ ಪ್ರದಕ್ಷಿಣೆ ಮುಗಿಯೋಷ್ಟು ನಿಂಗೆ ಕಾಲ್ ನೋಸಿ ನಡೆಯಕ್ಕಾಗ್ದಿರಂಗ್ ಮಾಡ್ತೀನಿ. ಏನು ಹಾಗಂದ್ರಾ? ಕಿಂಡಲ್ಲು, ಇನ್ನೂ 1 ರೌಂಡ್ ಪ್ರದಕ್ಷಿಣೆ ಮುಗ್ದಿಲ್ಲ. ನಿನ್ ಜುಟ್ಟು ಇನ್ನೂ ಅನ್ಕೊಯ್ಲೂ ಇದೆ. ಯಾರಿಗ್ ಸಾಕಾಗುತ್ತೆ ಅಂತ ನಾನು ನೋಡ್ತೀನಿ. ಅಮ್ಮ, ಕಾಲು! ಅಯ್ಯೋ ದೇವ್ರೆ, ಏನಾಯ್ತು ಕಣ್? ಏನಾಯ್ತು? ಅದು ಇವ್ರು ಜೋರಾಗಿ ಹೇಳಿದ್ರು, ಅವಾಗ ಕಾಲ್ ಸ್ಲಿಪ್ ಆಯ್ತು. ಗೌರಿ ನಾಟಕ ಮಾಡ್ತಾ ಇದ್ದಾಳ? ಗೌರಿ ಎಲ್ಲಿ ನೋಡ್ತೀನಿ? ಅಯ್ಯೋ ಬೇಡ ಚಿಕ್ಕತ್ತೆ, ನೋವ್ತಿದೆ. ಕಾಲು ತುಂಬಾ ನೋವಾಗ್ತಿದೆ, ಎದ್ದೇಳಕ್ಕೂ ಆಗ್ತಾ ಇಲ್ಲ. ನಡಿಯಕ್ಕಾಗಲ್ಲ ಅಂದ್ರೆ ರೆಸ್ಟ್ ತಗೋ. ಮತ್ತೆ ನೀನು ಒಬ್ನೇ ಪ್ರದಕ್ಷಿಣೆ ಹಾಕ್ತೀಯ ಅಣ್ಣ? ಅದೇಗಾಗುತ್ತೆ? ಇಬ್ರು ಸೇರಿ ಪ್ರದಕ್ಷಿಣೆ ಹಾಕ್ಬೇಕು. ಆದ್ರೆ ಅವಳಿಗೆ ನಡೆಯೋದಕ್ಕೆ ಆಗ್ತಿಲ್ವಲ್ಲ. ದೇವ್ರ ನಿರ್ಧಾರ ಇದೆ ಅಂತ ಇರ್ಬೇಕಾದ್ರೆ ನಾವೇನ್ ಮಾಡೋದಕ್ಕಾಗತ್ತೆ ಅತ್ತೆ? ಸುಮ್ನೆ ಹೊರಟ್ಬಿಡೋಣ. ಪ್ರದಕ್ಷಿಣೆನ ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ನಿಲ್ಲಿಸಬಾರ್ದು. ಸಂಕಲ್ಪ ಮಾಡಿದ್ಮೇಲೆ ಸುತ್ತು ಪೂರ್ತಿ ಮಾಡಲೇಬೇಕು, ಇಲ್ಲದಿದ್ರೆ ದೋಷ ಬರುತ್ತೆ. ನೀವ್ ಹೇಳೋದ್ ಸರಿ ಪುರೋಹಿತ್ರೆ, ಆದ್ರೆ ಅವಳಿಗೆ ನಡೆಯೋದಕ್ಕೆ ಆಗ್ತಿಲ್ವಲ್ಲ. ಅವಳಿಗೆ ನಡೆಯಕ್ಕಾಗಲ್ಲ ಅಂತಂದ್ರೆ ನೀವು ಅವಳನ್ನ ಎತ್ಕೊಂಡು ಪ್ರದಕ್ಷಿಣೆಯನ್ನ ಪೂರ್ತಿ ಮಾಡಬಹುದು.
ಇವ್ರಿಗೆ ಕಷ್ಟ ಆಗಲ್ವಾ ನನ್ನ ಎತ್ಕೊಂಡು ಹೋಗಕ್ಕೆ? ಅದು ಕಷ್ಟ ಅಲ್ಲಮ್ಮ, ಜವಾಬ್ದಾರಿ. ಹೆಂಡತಿ ಗಂಡನ ಜವಾಬ್ದಾರಿ ಅಂದಾಗ ಆ ಜವಾಬ್ದಾರಿನ ಪೂರ್ತಿ ಮಾಡಲೇಬೇಕು. ಈ ಹರಕೆ ಮುಗಿಬೇಕು ಅಂತಂದ್ರೆ ನೀವಿಬ್ರು ಪ್ರದಕ್ಷಿಣೆನ ಪೂರ್ತಿ ಮಾಡಲೇಬೇಕು. ಅಥವಾ ನಿಮ್ಮ ಧರ್ಮಪತ್ನಿ ನೆತ್ಕೊಂಡು ಈ ದೇವಸ್ಥಾನನ ಪ್ರದಕ್ಷಿಣೆ ಹಾಕಬೇಕು. ಅದು ಪದ್ಧತಿ. ಅದ್ ಹೇಗ್ ಸಾಧ್ಯ ಇಷ್ಟೊಂದು ಜನರ ಮುಂದೆ? ಶಾಸ್ತ್ರಗಳನ್ನ ಇಲ್ಲ ಅಂತ ಹೇಳಬಾರ್ದಪ್ಪ, ಅದಕ್ಕೆ ಅದರದ್ದೇ ಆದ ಮಹತ್ವ ಇದೆ. ಪತಿ ಭಾರವನ್ನು ಹೊರದೇ ಇದ್ದವನು ಪತಿನೇ ಅಲ್ಲ. ಭಾರ್ಯಾಂ ರಕ್ಷಿತ ಪುಣ್ಯೇನ ಭಾರ್ಯಾಂ ವಹತಿ ಧರ್ಮತಃ ಸಾ ಧರ್ಮಿಣೀ ಚ ಪ್ರೋಕ್ತ ಯಾ ಸುಖೇ ದುಃಖೇ ಚ ತಿಷ್ಠತಿ. ಅಂದ್ರೇನು ಗೊತ್ತಾ? ಅದರ ಅರ್ಥ ಗಂಡನಾದವನು ಹೆಂಡತಿಯ ಭಾರವನ್ನ ಧರ್ಮದಿಂದ ಹೊರಬೇಕು ಮತ್ತೆ ಅವಳನ್ನು ರಕ್ಷಿಸಬೇಕು ಅಂತ. ಪ್ರದಕ್ಷಿಣೆ ಅನ್ನೋದು ಬರೀ ಹರಕೆ ಅಲ್ಲಪ್ಪ, ಅವಳ ಜವಾಬ್ದಾರಿನ ನಾನು ಹೊರ್ತೀನಿ ಅನ್ನೋ ಸಂಕಲ್ಪ. ಸರಿಯಾಗಿ ಹೇಳಿದ್ರಿ ರಾಯ್ರೆ. ಇನ್ಯಾಕಪ್ಪ ತಡ, ಎತ್ಕೋ. ಹುಷಾರು, ನಿಧಾನ. ಬಾಳ ಪಯಣದ ಹಾದಿಯಲ್ಲಿ ಪತಿಯೇ ಪತ್ನಿಯ ತೇರು, ಪತಿಯ ಅನುರಾಗದ ರಥದಲ್ಲಿ ಪತ್ನಿ ಪಾರಿಜಾತದ ಹೂವು. ಯಾರೋ ನನ್ನನ್ನು ಸುಸ್ತು ಮಾಡ್ತೀನಿ ಅಂತ ಹೇಳಿ ತಾವೇ ಸುಸ್ತಾಗ್ತಾ ಇದ್ದೀರಾ. ಏನ್ರಿ, ನಾನು ಬೆಣ್ಣೆ ಕೃಷ್ಣ ಹೊತ್ಕೊಂಡೋಗೋ ಬೆಣ್ಣೆ ಮುದ್ದಿನ ಥರ ಅನಿಸ್ತಾ ಇದ್ದೀನಾ? ಅಷ್ಟು ಸಾಫ್ಟ್ ಆಗಿ ಎತ್ಕೊಂಡಿದ್ದೀರಾ. ಬೆಣ್ಣೆ ಮುದ್ದೆನೂ ಅಲ್ಲ, ಮಣ್ಣಿನ ಮುದ್ದೆನೂ ಅಲ್ಲ. ನನಗೆ ಗೋವರ್ಧನಗಿರಿ ಎತ್ತಿದ ಫೀಲ್ ಆಗ್ತಾ ಇದೆ. ಅಂದ್ರೆ ನಾನು ಅಷ್ಟೊಂದು ಭಾರ ಇದ್ದೀನಾ? ನಿನ್ ಬಾಡಿ ವೆಯ್ಟ್ ಏನೋ 0 kg ಇರ್ಬೋದು, ಆದ್ರೆ ನಿನ್ ಬಾಡಿಲಿರೋ ಕೊಬ್ಬು ದುರಾಂಕರ ಇದೆಯಲ್ಲ, ಅದನ್ನ ತಡ್ಕೊಳಕ್ ಆಗ್ತಿಲ್ಲ. ಆಗ್ತಾ ಇಲ್ಲ ಅಂದ್ರೂ ಎತ್ಕೊಂಡಿದ್ದೀರಾ ಅಂದ್ರೆ ನನ್ಗಿಂತ ಜಾಸ್ತಿ ದುರಂಕಾರ ನಿಮ್ಗಿದೆ ಅಂತ ಆಯ್ತು. ಅದಕ್ಕೆ ಈ ಹಠ. ಸುಮ್ಮನೆ ಎತ್ತಿ ಇಲ್ಲೇ ಬಿಡ್ಲಾ? ಏನಾಗಿ ನೋಡ್ತಾ ಇದ್ಯಾ? ನನ್ಗೆ ಈ ಕ್ಷಣ ಇಲ್ಲೇ ನಿಂತು ಬಿಡ್ಲಿ ಅಂತ ಅನಿಸ್ತಾ ಇದೆ. ಟೈಮ್ ಪಾಸ್ ಆಗೋ ಬದಲು ಪಾಸ್ ಆಗ್ಲಿ ಅಂತ ಅನಿಸ್ತಾ ಇದೆ. ನಿಮ್ಗೂ ಹಾಗೆ ಅನಿಸ್ತಾ ಇದೆಯಾ? ಅನಿಸ್ತಾ ಇದೆ. ನೀನನ್ನು ತಗೊಂಡೋಗಿ ದೇವಸ್ಥಾನದ ಕಲ್ಯಾಣಿ ಒಳಗೆ ಹಾಕ್ಬೇಕು ಅನಿಸ್ತಾ ಇದೆ. ಹಾ, ಕೇಳಿದ್ದೀನಿ. ದೇವಸ್ಥಾನದಲ್ಲಿ ನಮ್ಗೆ ಇಷ್ಟವಾದವ್ರನ್ನ ಕಲ್ಯಾಣಿಯಲ್ಲಿ ಬಿಟ್ಟು ಹೋಗ್ತಾರಂತೆ. ಅಂದ್ರೆ ನಾನು ನಿಮ್ಗೆ ತುಂಬಾ ಇಷ್ಟನಾ? ಇಷ್ಟ ಅಲ್ಲ, ಕಷ್ಟ. ಪರವಾಗಿಲ್ಲ ಬಿಡಿ, ಕಷ್ಟ ಆದ್ರೂ ನೀವು ನನ್ನ ಜೊತೆಗೆ ಇದ್ದೀರಲ್ವಾ, ತುಂಬಾ ಥ್ಯಾಂಕ್ಸ್. ಜಾಸ್ತಿ ಮಾತಾಡಿದ್ರೆ ಇಲ್ಲೇ ಬಿಟ್ಬಿಡ್ತೀನಿ. ಪರವಾಗಿಲ್ಲ ಬಿಡಿ, ನೀವು ನನ್ನ ಜೊತೆ ಬೀಳ್ತೀರ ಅಂತ ಆದ್ರೆ ನಾನು ಎಲ್ಲಿ ಬೀಳಕ್ಕೂ ರೆಡಿ. ಕನಸಿವೆ ನವಿರಾಗಿ ತೀರದಲ್ಲಿ ಮೈ ಮರೆತೆ ಸೆಳೆಯುವ ಅಲೆಯಲ್ಲಿ ಸಿಹಿಯಾಗಿ ನೂಕುತ್ತಿದೆ ತಂಗಾಳಿ ಬಯಕೆಯ ಬಲೆಯಲ್ಲಿ ಬಿಗಿಯಾಗಿ ಮನಸ್ಸಿದ ಈಗ ಸಿಹಿ ಮಧುಶಾಲೆ ನೆನಪಿನ ತಾಳಿಗೆ ಸಿಲುಕಿದ ಮೇಲೆ ಪ್ರತಿ ಸಲ ಹಲೋ ಮಿಸ್ಟರ್, ಥ್ಯಾಂಕ್ಸ್ ಹೇಳಲ್ವಾ?
ನನ್ನ ಎತ್ಕೊಂಡು ಸುತ್ತಾಡಿದಕ್ಕೆ ನಿಮ್ ಕೊಲೆಸ್ಟ್ರಾಲ್ ಕಮ್ಮಿ ಆಯ್ತಲ್ಲ. ಚೀನಿ ನೀವಿಬ್ರು ಇಲ್ಲೇ ನಿಂತ್ಕೊಂಡು ಏನ್ ಮಾತಾಡ್ತಿದ್ದೀರಾ? ಬನ್ನಿ, ಅಲ್ಲಿ ಎಲ್ರು ಕಾಯ್ತಾ ಇದಾರೆ, ಮಂಗಳಾರತಿ ತಗೊಳ್ತೀರಾ ಅಂತೆ. ಬನ್ನಿ. ಕಾಲ್ ನೋವು ಅಂತ ಡೌ ಮಾಡ್ದೆ ಅಲ್ಲ, ಮಾಡ್ತೀನಿ ಇರು ನಿಂಗೆ. ಅತ್ತೆ ಬಂದ್ರು. ಬಂದ್ರತ್ತೆ. ಇಬ್ಬರು ಆರತಿ ತಗೊಳ್ಳಿ. ನನ್ನ ಮಗನ್ನ ಒಲಿಸ್ಕೊಳ್ಳೋದಕ್ಕೆ ಕಾಲು ಉಳ್ತಿದೆ ಅಂತ ನಾಟಕ ಮಾಡಿದ್ದಾಳೆ. ಯಾವ್ದಾದ್ರೂ ನಾಟಕದ ಕಂಪ್ನಿಗೆ ಸೇರಿಸ್ಬೇಕು ಅವಳನ್ನ. ಏ ಸಾಕ್ ನಿಲ್ಸಿ ನಿಮ್ ಜಗಳ. ಆರತಿ ತಗೊಳ್ಳಿ. ಇಬ್ರು ಒಟ್ಟಿಗೆ ಮಂಗಳಾರತಿ ತಗೊಂಡ್ರೆ ಆಗೋಯ್ತು. ಯಾಕೆ ಈ ಕಿತ್ತಾಟ? ಗೊತ್ತಾಯ್ತಾ? ಮಂಗಳಾರತಿ ತಗೊಂಡು ದೇವ್ರ ಕೈ ಮುಗಿರಿ. ಇವಳು ಕಾಟದಿಂದ ನನ್ನನ್ನು ಪಾರ್ ಮಾಡು. ಇವಳು ಬಾಧೆ ಇಳಿಸೋ ಶಕ್ತಿ ಕೊಡು. ದೇವ್ರೆ, ಇವರಲ್ಲಿರೋ ಈ ಬೆಟ್ಟದಷ್ಟು ಅಲಂಕಾರನ ಸ್ವಲ್ಪ ಕಮ್ಮಿ ಮಾಡು. ನನ್ನನ್ನ ಪ್ರೀತಿಯಿಂದ ನೋಡೋ ಬುದ್ಧಿ ಕೊಡು. ಏನ್ ಕೇಳ್ಕೊಂಡ್ರಿ? ಏನ್ ಬೇಡ್ಕೊಂಡು ಯಾವತ್ತೂ ಈಡೇರ್ಬಾರ್ದು ಅಂತ ಕೇಳ್ಕೊಂಡೆ. ಅಂದ್ರೆ ನೀವು ನನ್ನ ಬಗ್ಗೆನೇ ಕೇಳ್ಕೊಂಡ್ರಿ ಅಂತ ಆಯ್ತು. ಥ್ಯಾಂಕ್ಸ್. ಒಳ್ಳೇದಿಕ್ಕೋ ಕೆಟ್ಟದಿಕ್ಕೋ ನಾನು ನಿಮ್ಮ ಮನಸ್ಸಲ್ಲಿದ್ದೀನಲ್ಲ, ಅಷ್ಟೇ ಸಾಕು. ಸರಿ, ನೀನೇನು ಕೇಳ್ಕೊಂಡೆ? ಹೇಳ್ಬಾರ್ದು, ಹೇಳಿದ್ರೆ ಫಲ ಸಿಗಲ್ಲ. ಮತ್ ನನ್ನನ್ನು ಯಾಕೆ ಕೇಳ್ದ? ಈ ದೇವಿ ಪ್ರಸಾದನ ದಂಪತಿಗಳಿಬ್ರು ಒಬ್ರಿಗೊಬ್ರು ತಿನ್ನಿಸ್ಬೇಕು. ಅಲ್ಲ ಪುರೋಹಿತ್ರೆ, ಮಂಗಳಾರತಿ ಆಯ್ತು, ಬ್ರಹ್ಮಗಂಟೆನ ಹಾಕ್ಸಿ ಪ್ರದಕ್ಷಿಣೆನೂ ಹಾಕ್ಸದ್ರಿ. ಈಗ ನೋಡಿದ್ರೆ ತಿನ್ನಿಸ್ಬೇಕು ಅಂತ ಹೇಳ್ತಿದ್ದೀರಲ್ಲ, ಇದೆಲ್ಲ ಬೇಡ. ಸರಿತಾ, ಬಂದಿರೋದೇ ಅದಕ್ಕೆ ಅಂದ್ಮೇಲೆ ಇದೆಲ್ಲ ಬೇಡ ಅಂದ್ರೆ ಹೇಗೆ? ಗೌರಿ, ವಿವೇಕ್, ಪ್ರಸಾದ ತಗೊಳ್ಳಿ, ತಿನ್ಸಿ. ಅಲ್ಲ ಅತ್ತೆ, ಸರಿತಾ, ಇದು ಅಮ್ಮನವ್ರಿಗೆ ಅರ್ಪಿಸಿದ ನೈವೇದ್ಯ. ನಿಯಮದ ಪ್ರಕಾರ ಇದನ್ನು ಸ್ವೀಕರಿಸಿದ ಮೇಲೇನೆ ಹರಕೆ ಪೂರ್ಣ ಆಗೋದು. ನಿನಗೆ ಮದುವೆ ಆದಾಗ ನಿನ್ನ ಗಂಡನ ಜೊತೆ ನೀನು ಕೂಡ ಇಲ್ಲೇ ಬಂದಿದ್ಯಲ್ಲ, ಈ ಶಾಸ್ತ್ರಗಳನ್ನೆಲ್ಲ ಪಾಲಿಸೋದಿಲ್ಲ, ಅರ್ಥವಾಯ್ತಾ? ಪ್ರಸಾದ ತಗೊಳ್ಳಿ ಇಬ್ರು. ಎಲ್ಲ ಪ್ರಸಾದನು ನಿನ್ನೆ ತಿನ್ಕೋ. ಆಲ್ರೆಡಿ ನಾನು ನೆಮ್ಮದಿ ತಿಂದಿದೆಯಲ್ಲ. ಎಲ್ಲ ನಾನೇ ತಿಂದ್ರೆ ಆಮೇಲೆ ನೀವು ನನ್ನನ್ನೇ ತಿಂದ್ಬಿಡ್ತೀರ. ಸುಮ್ಮನೆ ಪ್ರಸಾದನ ಬಾಯ್ಗಾಕೋ. ನನಗೆ ಈ ನಾಟಕ ಎಲ್ಲ ಇಷ್ಟ ಇಲ್ಲ. ಪುರೋಹಿತರು ಹೇಳಿದ್ದು ನೆನ್ಪಿಲ್ವಾ? ನಾವಿಬ್ರು ಒಬ್ರಿಗೊಬ್ರು ತಿನ್ಸ್ಬೇಕು ಅಂತ. ನೀವು ತಿನ್ಸೋವರೆಗೂ ನಾನು ತಿನ್ನಲ್ಲ. ನಾನು ತಿನ್ಸಲ್ಲ ಅಂದ್ರೆ ತಿನ್ಸಲ್ಲ ಅಂದ್ರೆ ನಿಮ್ ಹರಕೆ ಅರ್ಧಕ್ಕೆ ನಿಲ್ಲುತ್ತೆ, ಆಮೇಲೆ ಆ ದೋಷ ನಿಮ್ಗೆ ತಟ್ಟುತ್ತೆ. ಆಗಿರೋ ಮೋಸಕ್ಕಿಂತ ಆಗೋ ದೋಷ ಏನು ತೊಂದರೆ ಕೊಡಲ್ಲ ಬಿಡು. ಏನದು ತಲೆಹರಟೆ ಅಲ್ಲಿ? ಪ್ರದಕ್ಷಿಣೆ ಹಾಕೋವಾಗ್ಲೂ ಇದೇ ಜಗಳ, ಇನ್ನು ಪ್ರಸಾದ ತಿನ್ನೋವಾಗ್ಲೂ ಅದೇ ಹಠನಾ? ವಿವೇಕ್, ಅವಳು ಪ್ರಸಾದ ತಿನ್ಸು. ಗೌರಿ, ಈ ಪ್ರಸಾದ ತಿನ್ನಮ್ಮ. ಸಾಕು ಮಾಡಿ ನಿಮ್ಮ ಆಟ. ಉದೋ ಉದೋ ಎಲ್ಲಮ್ಮ, ದಾರಿ ಬಿಡಿ. ಉದೋ ಉದೋ ಎಲ್ಲಮ್ಮ. ನೋಡಿದ್ರಾ, ಈ ಪ್ರಸಾದ ನಿಮ್ಮಿಬ್ಬರಿಗೆ ಅಂತ ಭಗವಂತ ಬರೆದಿಟ್ಟಿದ್ದಾನೆ. ಆ ವಿಧಿನೇ ಬಂದು ಅಡ್ಡ ನಿಂತರೂ ಪ್ರಸಾದ ನೆಲಕ್ಕೆ ಬೀಳೋಕೆ ಹೇಗೆ ಸಾಧ್ಯ? ಈ ಪ್ರಪಂಚದ ಯಾವುದೇ ಶಕ್ತಿ ಬಂದರೂ ಕೂಡ ನಿಮ್ಮನ್ನು ತಡೆಯೋದಕ್ಕಾಗಲ್ಲ. ವಿವೇಕ್, ತಿನ್ಸಪ್ಪ. ತಿನ್ಸಿ, ನಿಮ್ ಬೆರಳನ್ ಕಚ್ಚಲ್ಲ.
ಏಯ್ ಜಾಸ್ತಿ ಆಯ್ತು. ಜಾಸ್ತಿ ಆಯ್ತು. ಕೊಡಿ ಕೊಡಿ, ನಾನು ತಿನ್ನಿಸ್ತೀನಿ. ನೀವು ಬೇಕಾದ್ರೆ ಕಚ್ಬೋದು, ಪರ್ಮಿಷನ್ ಇದ್ರೆ. ಖುಷಿ ಆಗ್ತೀನಿ. ಪ್ರಸಾದ. ಕತ್ತ ಯಾಕೆ ಹೇಳ್ತಿದ್ಯಾ? ಅಕ್ಕ, ಇದು ನೋವಿನ ಕಣ್ಣೀರಲ್ಲ ಅಕ್ಕ, ಸಂತೋಷದ ಕಣ್ಣೀರು. ನೀನು ಹೀಗೆ ಅಳ್ತಾ ನಿಂತಿದ್ರೆ ಅವ್ರು ನಮ್ಮನ್ನ ನೋಡ್ಬಿಡ್ತಾರಷ್ಟೇ. ಆಮೇಲೆ ನೀನು ನಿಜವಾಗ್ಲೂ ಹರಿಯೋ ನದಿ ಥರ ಕಣ್ಣೀರು ಹಾಕ್ಬೇಕಾಗತ್ತೆ. ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡೋಣಪ್ಪ. ಅಂತೂ ನಾವು ಇಲ್ಲಿಂದ ಬೇಗ ಜಾಗ ಖಾಲಿ ಮಾಡ್ಬೇಕಷ್ಟೆ. ಕಾಂತ, ಏನಕ್ಕ? ಕತೆ ಮುಗೀತು. ಮುಗೀತಕ್ಕ, ಅದಕ್ಕೆ ತಾನೇ ಹೊರಡ್ತಿರೋದು. ಬಾ. ಹೊರಡೋದೆ, ಆದ್ರೆ ಅದನ್ನ ನಿರ್ಧಾರ ಮಾಡೋದು ನಾವಲ್ಲ, ಅವರು. ಯಾರು? ನೋಡಲ್ಲಿ. ನಮಸ್ತೆ. ನಿಮ್ಮ ನಮಸ್ಕಾರಕ್ಕೆ ಬೆಂಕಿ ಬಿತ್ತು. ಫ್ಯಾಮಿಲಿಯವರೆಲ್ಲ ಸೇರ್ಕೊಂಡು ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡು ಡ್ರಾಮಾ ಮಾಡ್ತೀರಲ್ಲ. ಬರೀ ಸುಳ್ಳುನ್ನೇ ಹೊತ್ಕೊಂಡು ಹುಟ್ಟಿದವ್ರು ನೀವು. ಸಾಕು, ಸ್ವಲ್ಪ ಸುಮ್ಮನಿರ್ತೀರಾ? ಇನ್ನೊಂದ್ ಸಾರಿ ಇದು ರಿಪೀಟ್ ಆಯ್ತು ಅಂದ್ರೆ ಎಲ್ಲಿ ಭೇಟಿ ಆಗ್ತೀವೋ ಅಲ್ಲಿಂದಾನೇ ನಿನ್ನ ಹುಟ್ಟು ಸೀರೆಯಲ್ಲಿ ನಿನ್ನ ಮನೆಗೆ ವಾಪಸ್ ಕಳಿಸ್ತೀನಿ. ಇದು ದೇವಸ್ಥಾನ, ನಮ್ಮ ಮನೆ ಅಲ್ಲ. ಇದೇ ರೀತಿ ಡೈಲಿ ಫುಲ್ ಎಪಿಸೋಡ್ ಆಡಿಯೋಗೋಸ್ಕರ ಪ್ಲೀಸ್ ನನ್ನ ಅಕೌಂಟ್ನ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಟಚ್ ಮಾಡಿ. ಇದರಿಂದ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಸುಲಭವಾಗಿ ವಿಡಿಯೋ ನೋಡ್ಬೋದು. ಮತ್ತು ನಿಮಗೆ ಬೇರೆ ಸೀರಿಯಲ್ ಯಾವುದಾದ್ರೂ ಇದೇ ರೀತಿ ವಾಯ್ಸ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ನಾನು ಆ ಸೀರಿಯಲ್ನ ಅಪ್ಲೋಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.